ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಸೊ ಹೊಸ ಲೊಕೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕೆಂತಂದರೆ ಇನ್ನು ಮುಂದೆ ಇಲ್ಲೇ ವೀಡಿಯೋಸ್ಗಳನ್ನ ಮಾಡ್ತೀನಿ. ಚೆನ್ನಾಗಿಲ್ಲ ಅಂತಂದರೆ ಬೇಡ, ಓಕೆ ಅಲ್ಲೇ ಮಾಡೋಣ. ಸೊ ಓಕೆ, ನಿಮ್ಗೆ ಗೊತ್ತಿರೋಗೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಒಂದು ಅಪ್ಡೇಟ್ ಬಂದಿದೆ, CCPA ಅಂತ ಹೇಳ್ಬಿಟ್ಟು. ಸೊ ಎಲ್ರಿಗೂ ಕೂಡ ಗೂಗಲ್ ಆ್ಯಡ್ಸೆನ್ಸ್ನ ಓಪನ್ ಮಾಡಿಕೊಂಡ್ರೆ ಆ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಸೊ ಕೆಲವ್ರಿಗೆ ಆ್ಯಕ್ಷನ್ ಬಟನ್ ಬರ್ತದೆ, ಕೆಲವರಿಗೆ ಡಿಸ್ಮಿಸ್ ಅಂತ ಬರ್ತಾ ಇದೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೂ ಕೂಡ ಗೊತ್ತಿರಲಿಲ್ಲ. ಇದನ್ನು ನನಗೆ ಯಾರೋ ಒಂದು ಸಬ್ಸ್ಕ್ರೈಬರು ಕಳಿಸಿದ್ರು. ಅದಾದಮೇಲೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಇದೊಂದು ಅಪ್ಡೇಟ್ ಬಂದಿದೆ ಅಂತ. ಸೊ ಅದಾದಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇವಾಗ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಬಿಸಿಲು ಕಂಡುಬಿಡೋದಕ್ಕೆ ಆಗ್ತಾಯಿಲ್ಲ, ಬಟ್ ಓಕೆ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, CCPA ಅಂತಂದರೆ ಏನು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೊ CCPA ಅಂತಂದರೆ ಕ್ಯಾಲಿಫೋರ್ನಿಯಾ ಕನ್ಸ್ಯೂಮರ್ ಪ್ರೈವೇಸಿ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ಇದು ಯಾರಿಗೆ ಬಂದಿರೋದು ಅಂತಂದರೆ, ಈ ಕ್ಯಾಲಿಫೋರ್ನಿಯಾದಲ್ಲಿ ಯಾರೆಲ್ಲ ಚಾನಲ್ಗಳನ್ನ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂತಂದರೆ, ಯೂಟ್ಯೂಬಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ, ಗೂಗಲಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಮಾತ್ರ ಈ ಒಂದು ಅಪ್ಡೇಟ್. ಓಕೆ, ನೀವೇನು ತಲೆ ಕೆಡಿಸ್ಕೊಡೋಂಗಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದರಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳೇನಾದರೂ ಕ್ಯಾಲಿಫೋರ್ನಿಯವ್ರು ಏನಾದರೂ ನೋಡ್ತಾ ಇದ್ದರೆ, ಸೊ ನಿಮಗೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಈ CCPA ಅಂತ ಒಂದು ಬಟನ್ ಇರುತ್ತಲ್ಲ, ಅದ್ರ ಪಕ್ಕ ಆ್ಯಕ್ಷನ್ ಬಟನ್ ಅಂತ ಬರುತ್ತೆ. ಆವಾಗ ನೀವು ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಸೊ ನಿಮ್ಮ ವೀಡಿಯೋಸ್ಗಳನ್ನ ಯಾರೂ ಕೂಡ ಕ್ಯಾಲಿಫೋರ್ನಿಯಾದಲ್ಲಿ ನೋಡ್ತಾ ಇಲ್ಲ ಅಂತಂದರೆ ನಿಮಗಲ್ಲಿ ಆ್ಯಕ್ಷನ್ ಅಂತ ತೋರಿಸೋದೇ ಇಲ್ಲ. ಸೊ ಜಸ್ಟ್ ನೀವು ಡಿಸ್ಮಿಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಬೋದು. ಸೊ ಇದು ಗೂಗಲ್ ಆ್ಯಡ್ಸೆನ್ಸಲ್ಲಿ ಬಂದಿರುವಂಥ ಅಪ್ಡೇಟ್. ಒಂದಂತೂ ನೀವು ತಲೆ ಕೆಡಿಸ್ಕೊಬೇಡಿ, ಯಾರ್ದು ಏನು ಇಲ್ಲ. ಯಾಕೆಂತಂದರೆ ನಮ್ಮ ವೀಡಿಯೋಸ್ಗಳು ಇಲ್ಲೇ ಯಾರೂ ನೋಡಲ್ಲ, ಇನ್ನು ಕ್ಯಾಲಿಫೋರ್ನಿಯಾ ತನಕ ಯಾರು ಹೋಗ್ತಾರೆ. ಓಕೆ, ಅಕಸ್ಮಾತ್ ಏನಾದರೂ ನೋಡಿದ್ರೂ ಕೂಡ ನಿಮಗೆ ಅಲ್ಲಿ ಡಿಸ್ಮಿಸ್ ಪಕ್ಕ ಆ್ಯಕ್ಷನ್ ಬಟನ್ ಅಂತ ಅಂದ್ಬಿಟ್ಟು ಒಂದು ತೋರಿಸ್ತಾರೆ. ಓಕೆ, ಅಲ್ಲಿ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೆಕ್ಸ್ಟು ಪ್ರೊಸೀಜರ್ ಮಾಡ್ಬೋದು. ಸೊ ನನಗಂತೂ ಆ್ಯಕ್ಷನ್ ಬಟನ್ ಅಂತ ಬಂದಿಲ್ಲ, ಸೊ ಡಿಸ್ಮಿಸ್ ಅಂತ ಬಂದಿದೆ. ಸೊ ಜಸ್ಟ್ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ನೀವು ಕೂಡ ಅಷ್ಟೇ ಮಾಡಿ. ಆ್ಯಕ್ಷನ್ ಬಟನ್ ಇದ್ದರೆ ಆ್ಯಕ್ಷನ್ ಮಾಡಬೇಕಾಗುತ್ತೆ. ನೀವು ಪ್ರೊಸೀಜರ್ ಏನಿದೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಐ ಥಿಂಕ್ ಯಾರಿಗೂ ಬಂದಿರಲ್ಲ ಆ್ಯಕ್ಷನ್ ಬಟನ್ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಐ ಥಿಂಕ್ ಇದರಲ್ಲಿ ನಿಮಗೊಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.